ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ಲು ಟೀಚರ್ಸ್ ಡೇ. ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ನನ್ನ ಗಾಡಿ ತಗೊಂಡು ಸ್ಕೂಲ್ಗೆ ಹೋಗಿ ಗಾಡಿನ ಪಾರ್ಕ್ ಮಾಡಿ ಗಾಡಿಯಿಂದ ಇಳಿದು ನಿಧಾನಕ್ಕೆ ಸ್ಕೂಲ್ಗೆ ಹೋದೆ. ಸ್ಕೂಲ್ಗೆ ಹೋಗಿ ಎಂಟ್ರಿ ಆಗಿ ಸಿಗ್ನೇಚರೆಲ್ಲ ಮಾಡಿಬಿಟ್ಟು ಒಳಗಡೆ ಹೋಗಿ ನಮ್ಮ ಸ್ಕೂಲ್ನಲ್ಲಿರುವಂತಹ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗಣಪತಿಗೆ ಕೈ ಮುಗಿದು ಬೇಡ್ಕೊಂಡು ಅಲ್ಲಿಂದ ಸೀದಾ ಸ್ಟಾಫ್ ರೂಮ್ಗೆ ಹೋದೆ. ಅಲ್ಲಿ ಮಕ್ಕಳು ನನ್ನ ಹೆಸರಲ್ಲಿ ಅವ್ರಿಗೆ ಏನೇನು ಅನಿಸುತ್ತೆ ಅದನ್ನೆಲ್ಲ ಬರೆದಿದ್ರು. ಅದನ್ನೆಲ್ಲ ಓದ್ಕೊಂಡು ತುಂಬ ಖುಷಿಯಾಯಿತು. ನಂತರ ಟೀಚರ್ಸ್ ಡೇ ಬೋರ್ಡ್ ಡೆಕೋರೇಷನ್ ಮಾಡಿದರು. ಆಮೇಲೆ ಅದನ್ನೆಲ್ಲ ವೀಡಿಯೋ ತಗೊಂಡು ತುಂಬ ಎಂಜಾಯ್ ಮಾಡಿದೆ. ಅದಾದ ನಂತರ ಮಕ್ಕಳು ಮನೆಯಿಂದನೇ ಕೇಕ್ ಎಲ್ಲ ಪ್ರಿಪೇರ್ ಮಾಡಿ ತಗೊಂಡು ಬಂದಿದ್ದರು. ಅದನ್ನು ನಮ್ಮ ಎಲ್ಲ ಸ್ಟಾಫ್ ಮೆಂಬರ್ ಜೊತೆ ನಾನು ಕೂಡ ಕೇಕ್ ಕಟ್ ಮಾಡೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಅದಾದಮೇಲೆ ಕೇಕನ್ನೆಲ್ಲ ತಿಂದು ನೆಕ್ಸ್ಟ್ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಹೊರಗಡೆ ಬಂದು ನಮ್ಮ ಸ್ಟಾಫ್ ಮೆಂಬರ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡೆ. ಅದಾದ ನಂತರ ಕ್ಲಾಸ್ಗಳಿಗೆ ಹೋಗಿ ಬೇರೆ ಬೇರೆ ಕ್ಲಾಸ್ನಲ್ಲಿರೋ ಮಕ್ಕಳಿಗೆಲ್ಲ ವಿಶ್ ಮಾಡಿದೆ. ಮಕ್ಕಳೆಲ್ಲ ಗಿಫ್ಟೆಲ್ಲ ಕೊಟ್ಟರು. ಗಿಫ್ಟ್ ತರೋದು ಬೇಡ ಅಂತ ಹೇಳಿದರು, ಮಕ್ಕಳು ತಂದಿದ್ದರು. ಪ್ರೈಮರಿ ಹುಡುಗ ಒಬ್ಬ ಬಂದಿದ್ದ, ಅವನ್ನ ಖುಷಿಯಿಂದ ತಬ್ಕೊಂಡು ಅಲ್ಲಿಂದ ಫೋಟೋ ಎಲ್ಲ ಅಲ್ಲಿಂದ ನಮ್ಮ ಕಾಲೇಜಿಗೆ ಹೊರಟೆ. ಕಾಲೇಜಿನಲ್ಲಿ ಎದುರುಗಡೆ ರಂಗೋಲಿ ಹಾಕಿದರು. ಅನುಪಮ PU ಮತ್ತು ಡಿಗ್ರಿ ಕಾಲೇಜು ನಮ್ಮದು. ಅಲ್ಲಿ ಹೋದ್ಮೇಲೆ ಇವತ್ತು ವಿಶೇಷ ಏನಪ್ಪ ಅಂದರೆ ಗಣಪತಿಯನ್ನು ಕೂರಿಸಿದ್ರು. ಗಣಪತಿ ಹಬ್ಬವನ್ನು ಇವತ್ತು ಮಾಡಿದರು. ಮೊದಲಿಗೆ ಗಣಪತಿಗೆಲ್ಲ ಕೈ ಮುಗಿದು ಗೌರಿ ಗಣೇಶನನ್ನು ಆನಂದದಿಂದ ನೋಡಿ ಪ್ರಾರ್ಥನೆ ಮಾಡಿ ಎಲ್ಲ ಮಕ್ಕಳ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ತುಂಬ ಖುಷಿಯಾಯಿತು. ಗಣೇಶನ ಹಬ್ಬವನ್ನು ಇವತ್ತು ಶಿಕ್ಷಕರ ದಿನಾಚರಣೆಯ ಜೊತೆಗೆ ಮಾಡಿರೋದು. ಇವತ್ತಿನ ದಿನವನ್ನು ತುಂಬ ಸಂತೋಷವಾಗಿ ಕಳೆದ್ವಿ. ಅದಾದ ನಂತರ ಸ್ಕೂಲ್ನಲ್ಲಿ ನಮಗೆ ಊಟದ ಒಂದು ಅರೇಂಜ್ಮೆಂಟನ್ನು ಕೂಡ ಮಾಡಿದರು. ಊಟವನ್ನೆಲ್ಲ ಮಾಡಿ ಎಲ್ಲರ ಜೊತೆ ಮಾತಾಡಿಕೊಂಡು ಮಕ್ಕಳು ಎಲ್ಲ ವಿಶ್ ಮಾಡೋದನ್ನು ಕೇಳಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಲ್ಲಿಂದ ಗಣಪತಿಯ ಆಶೀರ್ವಾದವನ್ನು ತೆಗೆದುಕೊಂಡು ಮತ್ತೆ ನಮ್ಮ ಶಾಲಾ ಗ್ರೌಂಡಿಗೆ ಬಂದ್ವಿ. ಗ್ರೌಂಡಲ್ಲಿ ಸ್ನೇಹಿತರೆ ಟೀಚರ್ಸ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.